ಮುಂದಿನ 4 ದಿನ ನಾರಾಯಣಗೌಡರಿಗೆ ಜೈಲೇ ಫಿಕ್ಸ್ ಆಗಿರುವಂತದ್ದು ಜಾಮೀನು ಆದೇಶ ಕಾಯ್ದಿರಿಸಿದ ನ್ಯಾಯಾಧೀಶರು ಮುಂದಿನ 4 ದಿನ ನಾರಾಯಣಗೌಡರಿಗೆ ಜೈಲೇ ಫಿಕ್ಸ್ ಆಗಿದೆ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು 4 ದಿನ ಅಲ್ಲೇ ಇರಬೇಕಾದಂತ ಪರಿಸ್ಥಿತಿ ಇದೆ ಕರವೇ ನಾರಾಯಣಗೌಡ ಹಾಗೂ ಕಾರ್ಯಕರ್ತರ ಜಾಮೀನು ಅರ್ಜಿ ಜನವರಿ 6ಕ್ಕೆ ಮುಂದೂಡಿಕೆಯಾಗಿದೆ ಈಗಾಗಲೇ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ ಈ ಒಂದು ವಿಚಾರವನ್ನ ದೇವನಹಳ್ಳಿ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಯಾಗಿದೆ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದ್ದಾರೆ ಆದೇಶವನ್ನ ಹೊರಡಿಸಿದ್ದಾರೆ ಮಾನ್ಯ ನ್ಯಾಯಾಧೀಶರು ಮತ್ತೊಂದು ಕಡೆ ಈ ನಡುವೆ ಟಿಎ ನಾರಾಯಣಗೌಡ ಬಿಡುಗಡೆಗೆ ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ಕಾರ್ಯಕರ್ತರು ಶಕ್ತಿ ದೇವತೆ ಬನಶಂಕರಿ ಮೊರೆ ಹೋಗಿದ್ದಾರೆ ಕರವೇ ಕಾರ್ಯಕರ್ತರು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಅಶ್ವಿನಿ ಗೌಡ ನೇತೃತ್ವದಲ್ಲಿ ತಾಯಿ ಬನಶಂಕರಿ ದೇವಿಗೆ ಪೂಜೆಯನ್ನ ಸಲ್ಲಿಸಲಾಗಿದೆ ತಾಯಿ ಪ್ರಸಾದದ ಜೊತೆಗೆ ಪರಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಅಶ್ವಿನಿ ಗೌಡ ಆಕ್ರೋಶವನ್ನ ಹೊರಹಾಕಿರುವಂತದ್ದು ನಾರಾಯಣಗೌಡ ಸೇರಿದಂತೆ ಕಾರ್ಯಕರ್ತರ ಬಿಡುಗಡೆಗೆ ಸತತ ಪ್ರಯತ್ನ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರ ಕನ್ನಡಿಗರ ಮೇಲೆ ನಡೆಸ್ತಾ ಇರುವ ಬಗ್ಗೆ ಗೌಡ್ರಿಗೆ ಮಾಹಿತಿಯನ್ನ ಕೂಡ ಕೊಡಲಾಗ್ತಾ ಇರುವಂತದ್ದು ದಿನ ನಾವು ಸತತವಾಗಿ 2 ದಿನಕ್ಕೆ ಒಂದ್ಸಲ ಬಂದು ಅಣ್ಣನ ಆರೋಗ್ಯ ಮತ್ತೆ ನಮ್ಮ ಕಾರ್ಯಕರ್ತರ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇದ್ದೇವೆ ಹಾಗೆ ಹೊರಗಡೆ ನಡೀತಾ ಇರುವಂತ ಕನ್ನಡಿಗರ ಮೇಲೆ ನಡೀತಾ ಇರುವಂತ ದಬ್ಬಾಳಿಕೆ ಏನಿದೆ ಅದನ್ನು ಕೂಡ ಅಣ್ಣನ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಆದ್ರೆ ಇಷ್ಟು ದಿನ ನಾವೆಲ್ಲರೂ ಕೂಡ ಬಹಳ ಶಾಂತಿಯುತವಾಗಿ ಹೋರಾಟಗಳನ್ನ ಮಾಡಬೇಕು ಅನ್ನೋದು ನಮ್ಮ ಟಿ ಎ ನಾರಾಯಣಗೌಡರ ಒಂದು ಸೂಚನೆ ಆಗಿತ್ತು ಆದ್ರೆ ಇವತ್ತು ಬೆಳಗ್ಗೆ ಆಗಿರುವಂತ ಬೆಳವಣಿಗೆಗಳನ್ನ ನಾವು ನೋಡಿದಾಗ ಬಹುಶಃ ಪೊಲೀಸರಾಗ್ಬೋದು ಈ ಒಂದು ಸರ್ಕಾರ ಆಗ್ಬೋದು ಈ ಒಂದು ನಮ್ಮ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ಕೆಲಸ ಮತ್ತೆ ಇಲ್ಲಿಗೆ ನಿಲ್ಲಿಸ್ತಾರೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ ಯಾಕಂತಂದ್ರೆ ಇಷ್ಟು ದಿನ ಪುರುಷರನ್ನ ಟಾರ್ಗೆಟ್ ಮಾಡಿದ್ರು ಇವತ್ತು ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರನ್ನ ಬಂಧನಕ್ಕೆ ಒಳ ಮಾಡಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರನ್ನ ಕರ್ಕೊಂಡು ಹೋಗಿ ಠಾಣೆಗಳಲ್ಲಿ ಕೂರಿಸ್ಕೊಂಡು ಹಿಂಸೆಯನ್ನ ಕೊಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು ಹಾಗಾಗಿ ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ ಅಣ್ಣ ಟಿ ಎ ನಾರಾಯಣಗೌಡರ ಗಮನಕ್ಕೂ ನಾವು ತರ್ತೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಇವತ್ತು ಜಾಮೀನು ಸಿಗುತ್ತೆ ಹೊರಗಡೆ ಬರುತ್ತೆ ಅಂತ ಸಾಕಷ್ಟು ಕಾರ್ಯಕರ್ತರು ಒಂದಿಷ್ಟು ಹುಮ್ಮಸ್ಸಲ್ಲಿದ್ರು ಆದ್ರೆ ಮತ್ತೆ ಈಗ ಜನವರಿ 6ಕ್ಕೆ ಇದನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆ ಏನು ಕರವೆಯ ಅಶ್ವಿನಿ ಗೌಡ ಕೂಡ ಒಂದಿಷ್ಟು ಆರೋಪ ಮಾಡ್ತಿದ್ದಾರೆ ಮಹಿಳೆಯರ ಮೇಲೆ ಕೂಡ ಇಲ್ಲಿ ಒಂದಿಷ್ಟು ಟಾರ್ಗೆಟ್ ಆಗ್ತಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಸೊ ಏನೆಲ್ಲ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖಂಡಿತವಾಗ್ಲೂ ಚೇತನ್ ಯಾಕಂದ್ರೆ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕರವೇ ಕಾರ್ಯಕರ್ತರು ಬೆಂಗಳೂರು ನಗರದಾದ್ಯಂತಲೂ ಕೂಡ ಅಷ್ಟೇ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಅದರಲ್ಲೂ ಕೂಡ ಅಷ್ಟೇ ಸಾದಹಳ್ಳಿ ಗೇಟ್ ನಲ್ಲಿ ಒಂದಷ್ಟು ನಾಮಫಲಕಗಳನ್ನು ಹೊಡೆಯುವಂತ ಮುಖಾಂತರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತ ಮಾಡಿದ್ರು ಈ ಸಂಬಂಧವಾಗಿ ಪೊಲೀಸರು ನಾರಾಯಣಗೌಡ ಸೇರಿದಂತೆ ಸುಮಾರು 50ಕ್ಕೂ ಅಧಿಕ ಕಾರ್ಯಕರ್ತರನ್ನ ಬಂಧನ ಕೂಡ ಮಾಡಿದ್ರು ಬಂಧನ ಆದಂತ ಬಳಿಕ ಅವರನ್ನ ಜೆಸಿಗೂ ಕೂಡ ಅಷ್ಟೇ ಕಳಿಸ್ಕೊಡಿದ್ರು ಏನು ನಿನ್ನೆ ಒಂದು ಜಾಮೀನು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು ಜಾಮೀನು ಅರ್ಜಿ ವಿಚಾರಣೆಯನ್ನು ಆಲಿಸಿದಂತ ದೇವನಹಳ್ಳಿ ಸೆಷನ್ಸ್ ಕೋರ್ಟ್ ಇವತ್ತು ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಮುಕ್ತಾಯ ಮಾಡಿದೆ ಜೊತೆಗೆ ಪ್ರಮುಖವಾಗಿ ಇವತ್ತು ನಾರಾಯಣಗೌಡ ಪರ ವಕೀಲರು ಕೂಡ ಅಷ್ಟೇ ಸರ್ಕಾರ ಒಂದು ರೀತಿಯಾದ ಟಾರ್ಗೆಟ್ ಮಾಡ್ತಿರುವಂತದ್ದು ಕನ್ನಡಕ್ಕೋಸ್ಕರ ಹೋರಾಟ ಮಾಡುವಂತಹ ಹೋರಾಟಗಾರರನ್ನ ಈ ರೀತಿ ಬಂಧನ ಮಾಡುವಂತದ್ದು ಎಷ್ಟು ಸರಿ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ರು ಸದ್ಯಕ್ಕೆ ಈ ಒಂದು ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಮುಗಿಸಿರುವಂತಹ ದೇವನಹಳ್ಳಿ ಸೆಷನ್ಸ್ ಕೋರ್ಟ್ ಜನವರಿ 6ನೇ ತಾರೀಕಿನಂದು ಆದೇಶವನ್ನು ಕೂಡ ಕಾಯ್ದಿರಿಸುವಂತದ್ದು ಅಂದ್ರೆ ಜನವರಿ 6ನೇ ತಾರೀಕುವರೆಗೂ ಕೂಡ ಅಷ್ಟೇ ಆರ್ಡರ್ಸ್ ರಿಸರ್ವ್ ಮಾಡಿರುವಂತಹ ಕಾರಣಕ್ಕೋಸ್ಕರ ನಾರಾಯಣಗೌಡ ಆಗಿರ್ಬೋದು ಅಥವಾ ಅವರ ಕಾರ್ಯಕರ್ತರಾಗಿರ್ಬೋದು ಸದ್ಯಕ್ಕೆ ಜೈಲ್ ಏನ್ ಪರಪ್ಪನ ಅಗ್ರ ಜೈಲ್ ಅಂದ್ರೆ ಅವರು ಜೈಲಿನಲ್ಲೇ ಉಳ್ಕೊಳ್ಳುವಂತಹ ಅನಿವಾರ್ಯತೆ ಕೂಡ ಎದುರಾಗಿರುವಂತದ್ದು ಇದರ ಜೊತೆಗೆ ಮತ್ತೊಂದು ಮಹಿಳಾ ಘಟಕದಿಂದಲೂ ಕೂಡ ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇವರು ಪ್ರತಿಭಟನೆಯನ್ನ ಮಾಡ್ತಿದ್ರು ಸರ್ಕಾರ ಬೇಕು ಅಂತ ಹೇಳಿ ಕನ್ನಡಿಗರನ್ನ ತುಳಿಯುವಂತ ಒಂದು ಕೆಲಸವನ್ನ ಮಾಡ್ತಿದೆ ಕನ್ನಡಕ್ಕೋಸ್ಕರ ನಾವು ಏನು ಹೋರಾಟ ಮಾಡ್ತಿದೀವಿ ನಮ್ಮನ್ನು ಹತ್ತಿಕ್ಕುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಸರ್ಕಾರದ ಕಡೆಯಿಂದ ಆಗ್ತಿದೆ ಜೊತೆಗೆ ಪೊಲೀಸರ ಮುಖಾಂತರವಾಗಿ ನಮ್ಮೆಲ್ಲರನ್ನು ಕೂಡ ಅರೆಸ್ಟ್ ಮಾಡುವಂತ ಉದ್ದೇಶವನ್ನ ಸರ್ಕಾರ ಮಾಡ್ತಿದೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಕೂಡ ಅಷ್ಟೇ ಸರ್ಕಾರದ ವಿರುದ್ಧ ಕೂಡ ಅಷ್ಟೇ ಇವತ್ತು ಮಹಿಳಾ ಘಟಕದ ಕಾರ್ಯಕರ್ತರು ಕೂಡ ಅಷ್ಟೇ ಮಾಡಿದ್ರು ಸದ್ಯಕ್ಕೆ ವಾದ ಮತ್ತು ಪ್ರತಿವಾದ ಎರಡೂ ಆಲಿಸಿರುವಂತಹ ಒಂದು ಸೆಷನ್ಸ್ ಕೋರ್ಟ್ 6ನೇ ತಾರೀಕಿನಂದು ಜಾಮೀನು ಅರ್ಜಿಯ ಒಂದು ಆರ್ಡರ್ಸ್ ಅನ್ನ ರಿಸರ್ವ್ ಮಾಡಿದೆ ಬಹುತೇಕ 6ನೇ ತಾರೀಕುವರೆಗೂ ಕೂಡ ಅಷ್ಟೇ ಜಾಮೀನು ಆಗುತ್ತಾ ಅಥವಾ ಜೈಲಲ್ಲಿ ಅವ್ರು ಇರಬೇಕಾಗುತ್ತೋ ಅನ್ನುವಂಥದ್ದನ್ನ ನೋಡ್ಬೇಕಾಗಿರುತ್ತೆ ಚೇತನ್ ಓಕೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ